ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದುವರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಪುಸ್ತಕ ಬರೆಯೋರು, ಕತೆ ಕವನ ಬರೆಯೋರ ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಇದೆ. ಏಕೆಂತೇಳಿದ್ರೆ ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬರೆಯೋ ಅಭ್ಯಾಸನ ಬೆಳೆಸ್ಕೋತಾ ಇದ್ದಾರೆ. ಆದರೆ ಅದನ್ನು ಓದೋರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇದಕ್ಕೆ ನಾನು ತಿಳ್ಕೊಂಡಿದ್ದು ಏನಂತ ಹೇಳಿದ್ರೆ, ಪುಸ್ತಕವನ್ನು ಮುಂಚೆ ಒಂದು ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಸ್ಲಾಗಿರ್ಬೋದು ಕಾಂಪಿಟೇಷನ್ ಇಡ್ತಾಯಿದ್ರು. ಕ್ವಿಜ್ ಕಾಂಪಿಟೇಷನ್ ಇಡ್ತಾಯಿದ್ರು. ಮತ್ತು ಒಂದು ಪುಸ್ತಕಗಳನ್ನು ಓದಿ ಅದರ ಅರ್ಥವನ್ನು ಹೇಳುವಂಥದ್ದು, ಅದರಲ್ಲಿ ಇರುವಂತಹ ಪಾಯಿಂಟ್ಸ್ಗಳನ್ನು ಹೇಳುವಂತಹ ಒಂದು ಸ್ಪರ್ಧೆಗಳನ್ನ ವಿದ್ಯಾರ್ಥಿಗಳಿಗೆ ಇಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಥದ್ದು ಕಾಂಪಿಟೇಷನ್ಸ್ಗಳು ಕಡಿಮೆ ಆಗ್ತಾ ಇದೆ. ಮತ್ತು ನಾವು ಅದು ಓದಲಿಕ್ಕೆ ನಾವು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸ್ತಾ ಇಲ್ಲ. ಮಕ್ಕಳು ಗಲಾಟೆ ಮಾಡಿದಾಗ ನಾವು ಬಾಲ್ಯದಿಂದನೇ ಅವರಿಗೆ ಮೊಬೈಲ್ನ ಕೊಟ್ಬಿಡ್ತೀವಿ. ನಮಗೆ ಆ ತಂದೆ ತಾಯಿಗಳಿಗೆ ನೋಡ್ಕೊಳ್ಳೋ ಬರ್ಡನ್ ಕಡಿಮೆ ಆಗಲಿ ಅಂತೇಳಿ ಉದ್ದೇಶದಿಂದ ಮೊಬೈಲ್ನ ಕೊಟ್ಬಿಟ್ಟು ಅಭ್ಯಾಸ ಮಾಡ್ತೀವಿ. ಅದು ಲಾಸ್ಟಿಗೆ ಅದು ಹೇಗೆ ಅವರು ಅಟ್ಯಾಚ್ ಆಗಿಬಿಡ್ತಾರೆ ಅಂತೇಳಿ ಅದರಿಂದ ಹೊರಗಡೆನೇ ಬರ್ಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ಮಕ್ಕಳನ್ನ ಸಣ್ಣದ್ರಿಂದನೇ ಒಂದು ಓದುವಂತಹ ಅಭ್ಯಾಸಗಳನ್ನ ಬೆಳೆಸಬೇಕು. ಮನೆಯಲ್ಲಿ ತಂದೆ ತಾಯಿಗಳು ಓದುವಂತಹ ಅಭ್ಯಾಸಗಳನ್ನ ಬೆಳೆಸ್ತಾ ಬರಬೇಕು. ಏಕೆಂತಂದರೆ ನನ್ನ ತಾಯಿ ಗ್ರಂಥಾಲಯದಿಂದ ತುಂಬ ಪುಸ್ತಕಗಳನ್ನ ತರ್ತಾಯಿದ್ರು. ಮಂಗಳ ಬುಕ್ ಆಗಿರ್ಬೋದು, ಸುಧಾ ಆಗಿರ್ಬೋದು, ಮಹಿಳಾ ಪುಸ್ತಕಗಳು, ಹಾಗೆ ಕತೆ ಕಾದಂಬರಿಗಳ ತುಂಬ ಪುಸ್ತಕವನ್ನು ನಮ್ಮ ಅಮ್ಮ ಓದ್ತಾಯಿದ್ರು. ಹಾಗೆ ತಂದೆ ಸಹ ಅಷ್ಟೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿಗುವಂತಹ ಒಂದು ಪುಸ್ತಕಗಳನ್ನು ಸಹ ಮನೆಗೆ ತರ್ತಾಯಿದ್ರು. ಹಾಗೆ ನಾನು 8ನೇ ಕ್ಲಾಸಿಂದನೇ ಪತ್ರಿಕೆ ಮತ್ತು ಪುಸ್ತಕವನ್ನು ಓದುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡು ಬಂದೆ. ಹಾಗೆ ನಾನು ಪಟ್ಟಾಲೆ ಪಳಮೆ ಒಂದು ಪುಸ್ತಕ ನನ್ನ ತಂದೆ ತಂದರು. ಅದರಲ್ಲಿ ಕೊಡಗಿಗೆ ಸಂಬಂಧಪಟ್ಟಂಥದ್ದು, ಕೊಡವ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಎಲ್ಲವನ್ನು ಹುಟ್ಟಿನಿಂದ ಸಾವುವರೆಗೆ ಇದ್ದಂತಹ ಪದ್ಧತಿಗಳು, ಮುಂಚೆ ಹೇಗೆ ಪದ್ಧತಿಗಳಿತ್ತು, ಅದು ನಮ್ಮ ಹಬ್ಬ ಹರಿದಿನಗಳಿರ್ಬೋದು, ಅದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿ ಇದ್ದಂತಹ ಪುಸ್ತಕವೇ ನನಗೆ ಒಂದು ಪ್ರೇರಣೆ ನೀಡಿತು. ಮತ್ತು DN ಕೃಷ್ಣಯ್ಯನವರು ಬರೆದಂತಹ ಕೊಡಗಿನ ಇತಿಹಾಸ ಇರ್ಬೋದು, ಅರ್ದಾಸ್ ಅಪ್ಪಚ್ಚ ಕವಿಯವರ ನಾಲ್ನಾಟಕ ಪುಸ್ತಕ, ಹೀಗೆ ನಾನು ಪುಸ್ತಕಗಳನ್ನು ಓದ್ತಾ ನನಗೆ ಒಂದು ಮಾಹಿತಿಗಳು ಸಹ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಒಂದು ಇತಿಹಾಸ, ಕೊಡಗಿನ ಇತಿಹಾಸವನ್ನು ಒಂದು ಎಲ್ಲದ ಮಟ್ಟಿಗೆ ಅಲ್ಲ, ಸ್ವಲ್ಪ ಮಟ್ಟಿಗೆ ನಾವು ಕಲೀಲಿಕ್ಕೆ ಒಂದು ಪ್ರಯೋಜನವಾಯಿತು. ಮತ್ತು ನಮ್ಮ ಸಂಸ್ಕೃತಿಯನ್ನು ಸಹ ಕಲೀಲಿಕ್ಕೆ ಆಯಿತು. ಈಗಿನ ಮಕ್ಕಳಿಗೆ ಕೊಡಗಿನ ಸಂಸ್ಕೃತಿ ಗೊತ್ತಿಲ್ಲ, ಕೊಡಗಿನ ಇತಿಹಾಸ ಗೊತ್ತಿಲ್ಲ, ಇಲ್ಲಿನ ರಾಜರ ಆಳ್ವಿಕೆಯ ಬಗ್ಗೆ ಮಾಹಿತಿ ಇಲ್ಲ, ಯಾವುದ್ರ ಬಗ್ಗೆ ಸಹ ಮಾಹಿತಿ ಕೊರತೆ ಇದೆ. ಇದು ಏಕೆ ಅಂತ ಹೇಳಿದ್ರೆ ಓದುವ ಅಭ್ಯಾಸ ಇಲ್ಲದ ಕಾರಣ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋದು ಮತ್ತು ಟೀಚರ್ಸ್ ಹತ್ರ ಕೇಳ್ಕೊಳ್ಳೋದು, ತಂದೆ ತಾಯಿ ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಆದಷ್ಟು ಪುಸ್ತಕವನ್ನು ಓದಿ ಅದರ ಬಗ್ಗೆ ಒಂದು ಸ್ಪರ್ಧೆಯನ್ನು ಇಡಬೇಕು. ಆಗದ್ರೆ ಮಾತ್ರ ನಾವು ಓದುಗರ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಒಂದು ಓದುವ ಅಭ್ಯಾಸವನ್ನು ಬೆಳೆಸಿದಂತೆ ಆಗುತ್ತೆ. ಮತ್ತು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ತುಂಬ ಮಹಿಳಾ ಸಮಾಜಗಳು, ಮಹಿಳಾ ಸಂಘ ಸಂಸ್ಥೆಗಳು ಹುಟ್ಟುತ್ತಾ ಇದೆ. ಅದರಲ್ಲಿ ನಾವು ಯಾವಾಗಲೂ ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಇರ್ತೀವಿ. ಮ್ಯೂಸಿಕಲ್ ಚೇರ್ ಅಂತೆ ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಇರ್ತೀವಿ. ಅದ್ರ ಒಟ್ಟಿಗೆ ಇಂಥ ಕಾಂಪಿಟೇಷನ್ಸ್ನ ಇಡಬೇಕು. ಒಂದು ಪುಸ್ತಕವನ್ನು ಕೊಟ್ಬಿಟ್ಟು ಇಂಥ ಸಾಧಕರ ಬಗ್ಗೆ ಪುಸ್ತಕವನ್ನು ನೀವು ಓದಿ ಇದ್ರ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಹೇಳಿದಾಗ ಅವರು ಮನೆಯಲ್ಲಿ ಮಹಿಳೆಯರ ಪುಸ್ತಕವನ್ನು ಓದಿ ಬರ್ತಾರೆ. ಮತ್ತು ಅದರಲ್ಲಿ ಏನಿದೆ ಅಂತೇಳಿ ಒಂದು ಅರ್ಥ ಮಾಡ್ಕೊಳ್ತಾ ಆಗುತ್ತೆ. ಹೀಗೆ ನಾವು ಓದುಗರ ಸಂಖ್ಯೆನ ಹೆಚ್ಚಿಸ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಅಲ್ಲರಡ ವಿಠಲ್ ನಂಜಪ್ಪರವರ ಮುಂದಾಳತ್ವದಲ್ಲಿ ಕೊಡಗಿನಲ್ಲಿ ವಿಶ್ವ ಪುಸ್ತಕ ದಿನ ನಡೀತಾ ಇದೆ. ಇದು ಎಲ್ಲರಿಗೂ ಒಂದು ಪ್ರೇರಣೆಯಾಗಿ ಎಲ್ಲರೂ ಓದುಗರ ಸಂಖ್ಯೆ ಒಂದು ಬೆಳೀಲಿ. ಮತ್ತು ನಾವು 4 ಜನರ ಜೊತೆ ಒಂದು ಬೆಳೆಯುವಾಗ ನಾವು ನಮ್ಮಲ್ಲಿ ನಾಲೆಜ್ ಇಲ್ಲ, ನಮ್ಮಲ್ಲಿ ಯಾವುದೇ ಮಾಹಿತಿಗಳಿಲ್ಲ ಅಂತ ಹೇಳಿದಾಗ ನಮಗೆ ಮಿಂಗಿಲಾಗಲಿಕ್ಕಾಗಲ್ಲ. ಆದ್ದರಿಂದ ನಮಗೆ ಒಂದು ಮಾಹಿತಿಗಳಿರಬೇಕು, ನಮ್ಮಲ್ಲಿ ನಮಗೆ ಒಂದು ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಅದಕ್ಕೆ ನಾವು ಓದಲೇಬೇಕಾದಂತಹ ಪರಿಸ್ಥಿತಿ ಇದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ನಿಮಗೆ ಏಕೆಂತೇಳಿದ್ರೆ ದಾಖಲೀಕರಣದ ಪುಸ್ತಕಗಳನ್ನು ಓದುವುದಂತರ ಮುಖಾಂತರ ನಮಗೆ ದಾಖಲೀಕರಣದ್ದು ಪುಸ್ತಕದಲ್ಲಿ ಏನಿದೆ, ಯಾರ್ಯಾರು ಸಾಧಕರಿದ್ದಾರೆ, ಅವರಿಂದ ನಾವು ಏನನ್ನು ಪ್ರೇರಣೆ ತಗೊಳ್ಬೋದು ಅಂತೇಳಿ ಪಡ್ಕೊಳ್ಬೋದು. ಮತ್ತು ಇನ್ನೊಂದೇನು ಅಂತೇಳಿದ್ರೆ, ನಾವು ಕೊಡಮಕಡ ಕೂಟದಿಂದ ಇಲ್ಲಿವರೆಗೆ 125 ಪುಸ್ತಕಗಳನ್ನು ಮುದ್ರಣ ಮಾಡಿದ್ದೀವಿ. ಅದರಲ್ಲಿ ನಾವು ದಾಖಲೀಕರಣ ಪುಸ್ತಕಗಳಿಗೆ ಒತ್ತು ನೀಡಿದ್ದೀವಿ. ಏಕೆಂತೇಳಿದ್ರೆ ಕೊಡಗಿನ ಸಾಧಕರಿದ್ದಾರೆ, ಅಚ್ಚುನಾಯಕ ಇರ್ಬೋದು, ಚೆಪ್ಪುಡ ದಿವಾನ್ ಪೊನ್ನಪ್ಪನವರು ಇರ್ಬೋದು, ಸ್ಕಾಡಲಿ ರಾಜ್ಯಮಠ ದೇವೇನವರ ಪುಸ್ತಕ, PS ಗಣಪತಿಯವರ ಪುಸ್ತಕ, ಕೊಡಗಿನ ಗಾಂಧಿ ಪಂದ್ಯನ ಬೆಳ್ಳೆಪ್ಪನವರ ಪುಸ್ತಕ, ಹೀಗೆ ಹಲವು ದಾಖಲೀಕರಣ ಪುಸ್ತಕಗಳಿಗೆ ನಾವು ಒತ್ತು ನೀಡಿದ್ದೀವಿ. ಇದು ಮುಂದಿನ ದಿನಗಳಿಗೆ ಒಂದು ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ಒಂದು ಮಾಹಿತಿಯ ಪುಸ್ತಕವಾಗಿರುತ್ತೆ. ಯಾಕೆಂತೇಳಿದ್ರೆ ಏನೆಲ್ಲ ಸಾಧಕರಿದ್ದರು ಕೊಡಗಿನಲ್ಲಿ, ಇಂತಹ ಒಂದು ಪುಸ್ತಕಗಳನ್ನು ಓದಿ ಅವನಿಗೂ ಸಹ ಪ್ರೇರಣೆಯಾಗಿ ದೇಶ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಂಥದ್ದು, ಆರ್ಮಿಯಲ್ಲಿ ಸೇರುವಂಥದ್ದು, ಏರ್ಫೋರ್ಸ್ ನೇವಿಯಲ್ಲಿ ಸೇರುವಂಥಕ್ಕೆ ಇಂಥ ಪ್ರೇರಣೆ ಪ್ರೇರಣೆ ಆಗಿರುತ್ತೆ ಅಂತೇಳಿ ನಾವು ಈ ಪುಸ್ತಕಗಳಿಗೆ ಒತ್ತು ಕೊಟ್ಟಿದ್ದೀವಿ. ನಾವು ಇಲ್ಲಿವರೆಗೆ 4 ಭಾಷೆಗಳಲ್ಲಿ ಪುಸ್ತಕವನ್ನು ಮುದ್ರಣ ಮಾಡಿದ್ದೀವಿ. ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಕೊಡವ ಭಾಷೆಗಳಿಗೆ ನಾವು ಮುದ್ರಣವನ್ನು ಮಾಡಿದ್ದೀವಿ. ಇದರಲ್ಲಿ ಕತೆ ಕವನ ಪುಸ್ತಕದಿಂದ ಹಿಡಿದು ದಾಖಲೀಕರಣ ಪುಸ್ತಕಗಳು ಸಹ ಸೇರಿವೆ. ಇದರಲ್ಲಿ ಹಲವು ಕಾದಂಬರಿ ಪುಸ್ತಕಗಳು ಚಲನಚಿತ್ರವಾಗಿರುವುದು ಸಹ ನಮ್ಮ ಕೊಡಮಕಡ ಪುಟ್ಟಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.